ವೀಕ್ಷಕರೇ ನಮಸ್ಕಾರ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಬಹಳಷ್ಟು ಜನರು ಕಾಯ್ತಾ ಇದ್ರಲ್ವಾ, ಅಂಥವ್ರಿಗೆ ಈಗ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಇವತ್ತು ಈ ಒಂದಿಷ್ಟು ಜಿಲ್ಲೆಗೆ ಹಣ ಬರ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಈ ಜಿಲ್ಲೆಗೆ ಇವತ್ತು ಹಣ ಬಂದ ಬಳಿಕ ಮತ್ತೆ ಉಳಿದ ಜಿಲ್ಲೆಗೆ ಹಣ ಬರುವಂಥದ್ದು ಅಂತ ಕೂಡ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಇವತ್ತು ಯಾವ ಜಿಲ್ಲೆಯ ಮಹಿಳೆಗೆ ಬರ್ತಾ ಇದೆ ಅಂತ ನೋಡ್ಬಿಡೋಣ ಬನ್ನಿ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಯಾವ ಜಿಲ್ಲೆ ಅಂದರೆ ಮೊದಲಿಗೆ ಬರ್ತಾ ಇರುವಂಥದ್ದು ಇವತ್ತು ಅಂದರೆ, ಹೌದು ವೀಕ್ಷಕರೇ, ಇವತ್ತು ಬಳ್ಳಾರಿ ಜಿಲ್ಲೆಗೂ ಬರ್ತಾ ಇರುವಂಥದ್ದು ಮತ್ತು ಕೊಪ್ಪಳ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು ಮತ್ತು ಹಾವೇರಿ ಜಿಲ್ಲೆಗೂ ಇವತ್ತು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಬರ್ತಾ ಇರುವಂಥದ್ದು ಮತ್ತು ಧಾರವಾಡ ಜಿಲ್ಲೆಗೂ ಇವತ್ತು ಹಣ ಬರ್ತಾ ಇರುವಂಥದ್ದು, ಬೆಳಗಾವಿ ಜಿಲ್ಲೆಗೂ ಇವತ್ತು ಹಣ ಬರ್ತಾ ಇರುವಂಥದ್ದು ಮತ್ತು ಇಲ್ಲಿ ದಾವಣಗೆರೆ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು, ಶಿವಮೊಗ್ಗ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು, ಚಿತ್ರದುರ್ಗ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು, ಯಾದಗಿರಿ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು ಮತ್ತು ಕಲಬುರಗಿ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು, ವಿಜಯಪುರ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು, ಗದಗ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು, ಉತ್ತರ ಕನ್ನಡ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು, ಉಡುಪಿ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು ಮತ್ತು ತುಮಕೂರು ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು, ಹಾಸನ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು ಮತ್ತು ಚಾಮರಾಜನಗರ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು. ಈ ಒಂದು 21 ಜಿಲ್ಲೆಗೂ ಇವತ್ತು ಹಣ ಬರ್ತಾ ಇರುವಂಥದ್ದು. ಹೌದು ವೀಕ್ಷಕರ, ಈ ಒಂದಿಷ್ಟು ಜಿಲ್ಲೆಗೆ ಇವತ್ತು ಹಣ ಬಂದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಹಣ ಬರುವ ಸಾಧ್ಯತೆ ಬಹಳಷ್ಟು ಇದೆ. ಏಕೆಂದರೆ ಇಲ್ಲಿ ಹಂತವಾಗಿ ಇವತ್ತು ಒಂದಿಷ್ಟು ಜಿಲ್ಲೆಗೆ ಹಾಕಿದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಹಾಕುವ ಮಾಹಿತಿ ಬಹಳಷ್ಟು ಕಂಡು ಬರ್ತಾ ಇರುವಂಥದ್ದು. ಏಕೆಂದರೆ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥದ್ದು. ವೀಕ್ಷಕರ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ಈ ಒಂದು ವಿಡಿಯೋನ ಮುಂದುವರಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದಿಷ್ಟು ಜಿಲ್ಲೆಗೆ ಹಣ ಬಂದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಹಣ ಬರುವುದು ಖಚಿತವಾದ ಮಾಹಿತಿ. ಏಕೆಂದರೆ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ಏನು ಅಂದರೆ, ಈ ಒಂದು ಹಣವನ್ನು ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಒಂದು ಕಂತಿನ ಹಣ ಆಗಿದ್ರೂ ಕೂಡ ನಾವು ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತೇವೆ. ಏಕೆಂದರೆ ಒಂದೇ ಸರಿ ಹಣವನ್ನು ಹಾಕೋದಕ್ಕೆ ಈ ಒಂದು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಒಂದೇ ಸರಿ ಹಾಕೋದಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ನಾವು ಜಿಲ್ಲೆಯ ಲಿಸ್ಟನ್ನು ಕೂಡ ನಿಮಗೋಸ್ಕರ ಬಿಡ್ತೇವೆ. ಈ ಒಂದಿಷ್ಟು ಜಿಲ್ಲೆಯ ಲಿಸ್ಟನ್ನು ನಾವು ಯಾವ ಥರ ಜಿಲ್ಲೆಯ ಲಿಸ್ಟನ್ನು ಬಿಡ್ತೇವೆಯೋ ಅದೇ ತರಹ ಹಂತವಾಗಿ ನಾವು ನಿಮ್ಮ ಖಾತೆಗೆ DBT ಮೂಲಕ ನೇರವಾಗಿ ನಿಮ್ಮ ಖಾತೆಗೆ ಬರುವಂತೆ ಹಣವನ್ನು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥದ್ದು. ಆದ್ದರಿಂದ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ. ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯುವುದಿಲ್ಲ. ಏಕೆಂದರೆ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಹಣವನ್ನು ಇವತ್ತು 2:30ಕ್ಕೆ, ಹೌದು ವೀಕ್ಷಕರ, ಇಷ್ಟು ಜಿಲ್ಲೆಗೆ ಹೇಳಿದ್ದೇನಲ್ವಾ, ಅಷ್ಟು ಜಿಲ್ಲೆಗೆ 2:30ಕ್ಕೆ ಪ್ರತಿ ಜಿಲ್ಲೆಯ ಮಹಿಳೆ ಖಾತೆಗೆ ಬರುವಂಥದ್ದು ಅಂತ ಕೂಡ ಇಲ್ಲಿ ಸ್ಪಷ್ಟವಾದ ಮಾಹಿತಿ ನಿಮ್ಮೊಂದಿಗೆ. ಹೌದು ವೀಕ್ಷಕರೇ, ಇಷ್ಟು ಜಿಲ್ಲೆಗೆ ಇವತ್ತು ಹಣ ಖಚಿತವಾಗಿ ಬರುವಂಥದ್ದು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಬಲ್ಲೆ. ಏಕೆಂದರೆ ಇಲ್ಲಿ ಈ ಒಂದು ಲಿಸ್ಟನ್ನು ಸರ್ಕಾರವೇ ನಮಗೆ ನೀಡಿರುವಂಥ ಅಪ್ಡೇಟ್ ಆಗಿರುವಂಥದ್ದು. ಅದಕ್ಕೋಸ್ಕರ ನಾವು ನಿಮಗೆ ನೀಡ್ತಿರುವಂಥದ್ದು ಈ ಒಂದು ಮಾಹಿತಿಯನ್ನು ಸರ್ಕಾರವೇ ನಿಮಗೆ ತಿಳಿಸುವಂತೆ ಹೇಳಿರುವಂಥದ್ದು. ಏಕೆಂದರೆ ಇಲ್ಲಿ ಬಹಳಷ್ಟು ಜನರು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣಕ್ಕೆ ಬಹಳಷ್ಟು ಜನರು ಕಾಯ್ತಾ ಇದ್ರು. ಹಂತವಾಗಿ ಹಣವನ್ನು ಬಿಡುಗಡೆ ಮಾಡುವ ಮಾಹಿತಿ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರದ್ದಾಗಿತ್ತು. ಅದರಿಂದ ಈ ಒಂದಿಷ್ಟು ಜಿಲ್ಲೆಗೆ ಹಣ ಬಂದ ಬಳಿಕ ಮತ್ತೆ ಉಳಿದ ಜಿಲ್ಲೆಗೂ ನಾವು ಹಣವನ್ನು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ವತಃ ಅವರು ಹೇಳ್ಬಿಟ್ಟಿದ್ರು. ಅದಕ್ಕೋಸ್ಕರ ನಾವು ನಿಮಗೆ ಹೇಳ್ತಾ ಇರುವಂಥದ್ದು, ಇಷ್ಟು ಜಿಲ್ಲೆಗೆ ಹಣ ಇವತ್ತು ಬಂದ ಬಳಿಕ ನಾಳೆ ಮತ್ತೊಂದಿಷ್ಟು ಜಿಲ್ಲೆಗೆ ಹಣ ಹಾಕ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅದರಿಂದ ನಾವು ಕೂಡ ನಾಳೆ ಬರುವಂತಹ ಲಿಸ್ಟನ್ನು ಕೂಡ ನಾವು ನಿಮಗೆ ಇದೇ ತರಹದ ವಿಡಿಯೋ ಮಾಡಿ ನಾವು ನಿಮಗೆ ತಿಳಿಸ್ತೇವೆ. ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಇದೇ ತರಹದ ಯಾವುದೇ ಒಂದು ಸರ್ಕಾರದ ಯೋಜನೆಯ ಬಿಗ್ ಅಪ್ಡೇಟ್ ಅನ್ನು ನಾವು ನಿಮಗೆ ನೀಡ್ತೇವೆ. ನಾಳೆ ಯಾವ ಜಿಲ್ಲೆಗೆ ಹಣ ಬರುತ್ತದೆ ಅಂತ ಕೂಡ ನಾವು ನಿಮಗೆ ನೀಡ್ತೇವೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪ್ರತಿಯೊಬ್ಬರಿಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಯೋಜನೆಯಿಂದ ಅದೆಷ್ಟೋ ಜನರಿಗೆ ಉಪಯುಕ್ತವಾಗಿರುವಂಥದ್ದು ಎಂಬ ಮಾಹಿತಿಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಇಲ್ಲಿ ಬಹಳಷ್ಟು ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಜೀವನ ನಡೆಸೋದಕ್ಕೆ ಉಪಯುಕ್ತವಾಗಿದೆ ಅಂತ ಹೇಳ್ತಾರೆ. ಅದರಿಂದ ನಿಮಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಜೀವನವನ್ನು ನಡೆಸೋದಕ್ಕೆ ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸಹಾಯ ನಿಮಗೆಷ್ಟೇ ಆಗಿದೆ ಅಂತ ಕೂಡ ನಮಗೆ ಒಂದೇ ಒಂದು ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರ, ಇಷ್ಟು
ಅಂದರೆ ಈ ಒಂದಿಷ್ಟು ಜಿಲ್ಲೆಗೆ ನಾ ಹೇಳಿದೆ ಅಲ್ವಾ ಮೊದಲಿಗೆ, ಅಷ್ಟು ಜಿಲ್ಲೆಗೆ ಹಣ ಇವತ್ತು ಬಂದೇ ಬರುವಂತ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ಯಾಕೆಂದರೆ ಇಲ್ಲಿ ಹಂತ ಹಂತವಾಗಿ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಒಂದು ಕಂತಿನ ಹಣವನ್ನು ಇವತ್ತು ನಾವು ಹಾಕೇ ಹಾಕ್ತೇವೆ. ಏಕೆಂದರೆ 21ನೇ ಕಂತಿನ ಹಣವರೆಗೂ ನಾವು ಹಾಕ್ತಿದ್ದೇವೆ. ಇವತ್ತು 21ನೇ ಕಂತಿನ ಹಣವು ಇಷ್ಟು ಜಿಲ್ಲೆಗೆ ಬಂದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಹಣವನ್ನು ನಾವು ಹಾಕ್ತೇವೆ. ಇವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣವನ್ನು ಹಾಕುವುದಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಇಷ್ಟು ಜಿಲ್ಲೆಗೆ ಇವತ್ತು ಬರುತ್ತದೆ, ಮತ್ತೆ ಇವತ್ತು ಬರಲಿಲ್ಲ ಅಂದರೆ ನಾಳೆ ನಾಡಿದ್ದು ಬಂದೇ ಬರುವಂಥದ್ದು. ಏಕೆಂದರೆ ನಾವು ಇವತ್ತು ಇಷ್ಟು ಜಿಲ್ಲೆಗೆ ಹಾಕಿದ್ದೇವೆ. ಆದರೆ DBT ಮೂಲಕ ನಿಮ್ಮ ಖಾತೆಗೆ ಬರಬೇಕಂದ್ರೆ ಅದು 2 ದಿನ ಟೈಮ್ ಹಿಡಿಯುತ್ತದೆ. ಅದಕ್ಕೋಸ್ಕರ ಈ ಒಂದು ಹಣ ನಿಮ್ಮ ಖಾತೆಗೆ ನೇರವಾಗಿ ಬಂದೇ ಬರುವಂಥದ್ದು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ CM ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಅದರಿಂದ ನಾವು ನಿಮಗೆ ಈ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇರುವಂಥದ್ದು. ಏಕೆಂದರೆ ಇವತ್ತು ಈ ಒಂದು ಹಣವನ್ನು ಇಷ್ಟು ಜಿಲ್ಲೆಗೆ ಬಿಡುಗಡೆ ಮಾಡಿದೆ ಸರ್ಕಾರ. ಅದರಿಂದ ಈ ಒಂದು ಹಣ ನಿಮ್ಮ ಖಾತೆಗೆ ಬರುವಲು 2 ದಿನವಾದರೂ ಟೈಮ್ ಬೇಕಾಗುತ್ತದೆ. ಈ ಒಂದು ಇಷ್ಟು ಜಿಲ್ಲೆ ಅಲ್ಲ, ನಾ ಹೇಳಿದೆ ಅಲ್ವಾ ಅಷ್ಟು ಜಿಲ್ಲೆಗೆ ಈ ಒಂದು ಹಣ ಇವತ್ತು 2:30ಕ್ಕೆ ಬರುವಲು ಆರಂಭವಾಗಿದೆ. ಹೌದು ವೀಕ್ಷಕರೇ, 2:30ರಿಂದ ನಿಮ್ಮ ಖಾತೆಗೆ ನಾ ಹೇಳಿದೆ ಅಲ್ವಾ ಅಷ್ಟು ಜಿಲ್ಲೆಗೆ ಬರಲು ಆರಂಭವಾಗುತ್ತದೆ. ಆದರೆ ಪ್ರತಿಯೊಂದು ಜಿಲ್ಲೆಗೂ ಹೋಗಬೇಕಂದ್ರೆ ಇನ್ನು 2 ದಿನ ಟೈಮ್ ಬೇಕಾಗುತ್ತದೆ. ಆದ್ದರಿಂದ 2 ದಿನ ಈ ಒಂದು ಹಣ ನಿಮ್ಮ ಖಾತೆಗೆ ಬಂದೇ ಬರುವಂಥದ್ದು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಸರ್ಕಾರದಿಂದ ತಿಳಿಸಿರುವಂಥದ್ದು. ವೀಕ್ಷಕರೇ, ಈ ಒಂದು ಕೊನೆಯವರೆಗೂ ನೋಡಿದ್ದಕ್ಕೆ, ಹೌದು ವೀಕ್ಷಕರೇ, ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ತರಹದ ಸರ್ಕಾರದ ಬಿಗ್ ಅಪ್ಡೇಟ್ ಅನ್ನು ನಾವು ನಿಮಗೆ ನೀಡ್ತೇವೆ. ಧನ್ಯವಾದಗಳು.